ಹೊರ ರಾಜ್ಯದಿಂದ ಐಷಾರಾಮಿ ಕಾರುಗಳನ್ನು ಖರೀದಿ ಮಾಡಿ ನಮ್ಮ ರಾಜ್ಯಕ್ಕೆ ತೆಗೆದುಕೊಂಡು ಬಂದು ನಮ್ಮ ರಾಜ್ಯದ ನೋಂದಣಿ ಮಾಡಿಸದೆ ಕೋಟ್ಯಾಂತರ ರೂಪಾಯಿ ತೆರಿಗೆ ವಂಚಿಸ್ತಾ ಇದ್ದಂಥವರ ವಿರುದ್ಧ RTO ಅಧಿಕಾರಿಗಳು ಕಾರ್ಯಾಚರಣೆ ನಡೆಸಿದ್ದಾರೆ. ನಾನೀಗ ಮೈಸೂರು RTO ಕಚೇರಿ ಬಳಿ ಇದ್ದೇನೆ. ಈ ಒಂದು RTO ಕಚೇರಿಯ ಅಧಿಕಾರಿಗಳು ಕಾರ್ಯಾಚರಣೆಯನ್ನು ನಡೆಸಿ ಸಾಕಷ್ಟು ಐಷಾರಾಮಿ ಕಾರುಗಳನ್ನು ವಶಕ್ಕೆ ಪಡೆದುಕೊಂಡು ಕೋಟ್ಯಾಂತರ ರೂಪಾಯಿ ತೆರಿಗೆ ಏನು ಬಾಕಿ ಇತ್ತು ಅದನ್ನು ವಸೂಲಿ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ನೀವು ನೋಡ್ತಾ ಇರ್ಬೋದು, ಫೆರಾರಿ ಇರ್ಬೋದು ಅಥವಾ ಬೇರೆ ಬೇರೆ ಕಂಪನಿಯ ಐಷಾರಾಮಿ ಕಾರುಗಳನ್ನು ಹೊರ ರಾಜ್ಯದಿಂದ ಖರೀದಿಯನ್ನು ಮಾಡಿಕೊಂಡು ನಮ್ಮ ರಾಜ್ಯಕ್ಕೆ ತೆಗೆದುಕೊಂಡು ಬಂದಿದ್ರು. ಅದಾದ ನಂತರ ನೋಂದಣಿ ಏನಿದೆ ಅದನ್ನು ಬದಲಾಯಿಸಿಕೊಳ್ಳದೆ ನಮ್ಮ ರಾಜ್ಯಕ್ಕೆ ಬದಲಾಯಿಸಿಕೊಳ್ಳದೆ ಅಲ್ಲಿಯ ನೋಂದಣಿಯಲ್ಲೇ ಕಾರುಗಳನ್ನು ಚಲಾಯಿಸುವಂಥದ್ದು ಮತ್ತು ಇದರಿಂದಾಗಿ ಏನು ವರ್ಷಕ್ಕೊಮ್ಮೆ ಪಾವತಿಸಬೇಕಾದಂತಹ ಕೋಟ್ಯಾಂತರ ರೂಪಾಯಿ ತೆರಿಗೆ ಹಣ ಏನಿದೆ ಆ ಹಣವನ್ನು ವಂಚಿಸುವಂಥ ಕೆಲಸವನ್ನು ಮಾಡ್ತಾ ಇದ್ರು. ಹೀಗಾಗಿಯೇ ಈ ರೀತಿಯಾಗಿ, ಯಾಕಂದರೆ ಹೊರ ರಾಜ್ಯದಿಂದ ಐಷಾರಾಮಿ ಕಾರ್ ಇರ್ಬೋದು ಅಥವಾ ಬೇರೆ ಬೇರೆ ಕಾರುಗಳನ್ನು ಖರೀದಿ ಮಾಡಲಿಕ್ಕೆ ಅವಕಾಶ ಇದೆ. ಆದರೆ ಆ ಖರೀದಿ ಮಾಡಿದ ನಂತರ 1 ವರ್ಷದ ಒಳಗಾಗಿ ನಮ್ಮ ರಾಜ್ಯಕ್ಕೆ ನಮ್ಮ ರಾಜ್ಯದ ನೋಂದಾಯಿತ ಸಂಖ್ಯೆಗೆ ಅದನ್ನು ಬದಲಾಯಿಸಿಕೊಳ್ಬೇಕಾಗ್ತದೆ. ಸಾರಿಗೆ ಅಧಿಕಾರಿ ಕಚೇರಿಗೆ ಬಂದು ತದನಂತರ ಅದನ್ನು ರಿಜಿಸ್ಟರ್ ಮಾಡಿಸ್ಕೊಳ್ಬೇಕಾಗ್ತದೆ. ಪ್ರತಿ ವರ್ಷ ನಮ್ಮ ರಾಜ್ಯಕ್ಕೆ ಅಂದರೆ ನಮ್ಮ ಸಾರಿಗೆ ಅಧಿಕಾರಿಗಳ ಕಚೇರಿಯಲ್ಲಿ ತೆರಿಗೆಯನ್ನು ಪಾವತಿ ಮಾಡಬೇಕಾಗ್ತದೆ. ಅದನ್ನು ವಂಚಿಸೋದಕ್ಕೋಸ್ಕರ ಅಂದರೆ ಈಗ ಒಂದು ಕಡೆ ಆ ರಾಜ್ಯಕ್ಕೂ ತೆರಿಗೆಯನ್ನು ಕಟ್ಟದೆ ನಮ್ಮ ರಾಜ್ಯಕ್ಕೂ ತೆರಿಗೆಯನ್ನು ಕಟ್ಟದೆ ಕೋಟ್ಯಾಂತರ ರೂಪಾಯಿಯನ್ನು ವಂಚಿಸ್ತಾ ಇರುವಂತಹ ಸಾಕಷ್ಟು ವಾಹನ ಮಾಲೀಕರ ವಿರುದ್ಧ ಕಾರ್ಯಾಚರಣೆ ನಡೆಸಿದ್ದಾರೆ. ಹೀಗಾಗಿಯೇ ಐಷಾರಾಮಿ ಕಾರುಗಳನ್ನು ಅಂದರೆ ಒಟ್ಟು ಈಗ 5 ಐಷಾರಾಮಿ ಕಾರುಗಳನ್ನು ವಶಕ್ಕೆ ಪಡೆದುಕೊಂಡು ಇದರಲ್ಲಿ ಈಗಾಗಲೇ 2 ಕೋಟಿ ರೂಪಾಯಿಯಷ್ಟು ತೆರಿಗೆ ಹಣವನ್ನು ಪಡೆದುಕೊಂಡಿದ್ದಾರೆ. ಇನ್ನೂ ಸಹ 2 ಕೋಟಿಗೂ ಹೆಚ್ಚು ಹಣ ತೆರಿಗೆ ಬಾಕಿ ಇದೆ. ಹೀಗಾಗಿ ಇದು ಈ ರೀತಿಯಾಗಿ ಹೊರ ರಾಜ್ಯದಿಂದ ಕಾರುಗಳನ್ನು ಖರೀದಿ ಮಾಡ್ಕೊಂಡು ಬಂದು ನಮ್ಮ ರಾಜ್ಯಕ್ಕೆ ತೆರಿಗೆ ವಂಚಿಸ್ತಾ ಇರೋರಿಗೆ ಒಂದು ಎಚ್ಚರಿಕೆಯ ಗಂಟೆ ಆಗಿದೆ. ಈಗಾಗಲೇ ಸಾಕಷ್ಟು ಜನರಿಗೆ ಈ ಬಗ್ಗೆ ನೋಟಿಸ್ಗಳನ್ನು ನೀಡಲಾಗಿದೆ ಮತ್ತು ಅವ್ರಿಗೆ ಮಾಹಿತಿಯನ್ನು ಸಹ ನೀಡಲಾಗಿದೆ. ಆದರೂ ಸಹ ಅವ್ರು ಯಾರೂ ಈ ರೀತಿಯಾಗಿ ಹೆಸರನ್ನು ನೋಂದಾಯಿಸಿಕೊಳ್ಳದೆ ಈ ರೀತಿಯಾಗಿ ಮಾಡ್ತಾಯಿದ್ರು. ಅವರೆಲ್ಲರ ವಿರುದ್ಧ ಕಾರ್ಯಾಚರಣೆಯನ್ನು ನಿರಂತರವಾಗಿ ಮಾಡುವಂತಹ ಕೆಲಸವನ್ನು ಸಾರಿಗೆ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ತಾವು ನೋಡ್ತಾ ಇರ್ಬೋದು, ಮತ್ತೊಂದು ಐಷಾರಾಮಿ ಕಾರನ್ನು ಬರೋಬ್ಬರಿ 9 ಕೋಟಿಗೂ ಹೆಚ್ಚು ಬೆಲೆ ಬಾಳುವಂತಹ ಈ ಒಂದು ರೋಲ್ಸ್ ರಾಯ್ ಕಾರ್ ಏನಿದೆ ಈ ಕಾರನ್ನು ಸಹ ಹೊರ ರಾಜ್ಯದಿಂದ ಖರೀದಿ ಮಾಡಿಕೊಂಡು ಬರಲಾಗಿತ್ತು. ಖರೀದಿ ಮಾಡಿದ ನಂತರ ಆ ತೆರಿಗೆ ಇಲ್ಲಿಗೆ ಅಂದರೆ ನಮ್ಮ ರಾಜ್ಯಕ್ಕೆ ನೋಂದಾವಣಿಯನ್ನು ಬದಲಾವಣೆ ಮಾಡಿಕೊಳ್ಳದ ಕಾರಣವಾಗಿ ಇದರದ್ದೇ ಬರೋಬ್ಬರಿ 1 ಕೋಟಿಗೂ ಹೆಚ್ಚು ತೆರಿಗೆಯನ್ನು ಪಾವತಿ ಮಾಡುವಂಥದ್ದಿತ್ತು. ಹೀಗಾಗಿ RTO ಅಧಿಕಾರಿಗಳು ಕಾರ್ಯಾಚರಣೆ ನಡೆಸಿ ಈ ಒಂದು ರೋಲ್ಸ್ ರಾಯ್ ಕಾರನ್ನು ಸಹ ವಶಕ್ಕೆ ಪಡೆದುಕೊಂಡಿದ್ದರು. ಮೈಸೂರಿನ RTO ಕಚೇರಿಗೆ ತೆಗೆದುಕೊಂಡು ಬಂದು ನಿಲ್ಲಿಸುವಂಥ ಕೆಲಸವನ್ನು ಮಾಡಿದರು. ಅದಾದ ನಂತರ ಎಚ್ಚೆತ್ತುಕೊಂಡಂತಹ ಈ ಒಂದು ಐಷಾರಾಮಿ ವಾಹನದ ಮಾಲೀಕರು ಬಂದು ಆ ಒಂದು ತೆರಿಗೆಯನ್ನು ಪಾವತಿ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಹೀಗಾಗಿ ರಾಜ್ಯದಾದ್ಯಂತ ಓಡಾಡ್ತಾ ಇರುವಂಥ ಈ ರೀತಿ ಹೊರ ರಾಜ್ಯದಿಂದ ತೆಗೆದುಕೊಂಡು ಬಂದು ನಮ್ಮ ರಾಜ್ಯದಲ್ಲಿ ಓಡಾಡ್ತಿ ತೆರಿಗೆಯನ್ನು ಯಾರು ವಂಚಿಸ್ತಾ ಇದ್ದಾರೆ ಅವರೆಲ್ಲರ ವಿರುದ್ಧ ಒಂದು ಸಮರ ಸಾರುವಂಥ ಕೆಲಸವನ್ನು RTO ಅಧಿಕಾರಿಗಳು ಮಾಡಿದ್ದಾರೆ. ಈ ಬಗ್ಗೆ ಮಾತಾಡಲಿಕ್ಕೆ ಪ್ರಾದೇಶಿಕ ಆಯುಕ್ತರು ನಮ್ಮ ಜೊತೆಗಿದ್ದಾರೆ. ಸರ್, ಈಗ ಸಾಕಷ್ಟು ಸಂಖ್ಯೆಯಲ್ಲಿ ಈ ರೀತಿ ಕಾರುಗಳು ಎಲ್ಲ ಕಡೆ ಓಡಾಡ್ತಾ ಇದ್ದಾವೆ ಅಂತೇಳಿ ಈಗ ತಾವು ವಶಪಡಿಸಿಕೊಂಡಿರುವಂತಹ ಕಾರುಗಳ ಸಂಖ್ಯೆ ಎಷ್ಟು ತೆರಿಗೆ ಬಾಕಿ ಇತ್ತು, ಎಷ್ಟು ಬಂದಿದೆ, ಇನ್ನು ಎಷ್ಟು ಬಾಕಿ ಇದೆ? ಈಗಾಗಲೇ ನಿನ್ನೆ ನಮ್ಮ ಸಾರಿಗೆ ಆಯುಕ್ತರ ನಿರ್ದೇಶನದ ಮೇರೆಗೆ ಮತ್ತು ನಮ್ಮ ಅಪರ ಸಾರಿಗೆ ಆಯುಕ್ತರ ನಿರ್ದೇಶನದಂತೆ ಒಂದು ವಿಶೇಷ ತಂಡ ಮೈಸೂರಿಂದ ಬಂದಿದ್ದು, ಆ ವಿಶೇಷ ತಂಡದವರು ನಮ್ಮ ಮೈಸೂರು ಕಚೇರಿಯ ತಂಡದ ಜೊತೆಗೆ ಕೂಡಿ ಒಟ್ಟು 5 ಕಾರುಗಳನ್ನ ವಶಕ್ಕೆ ಪಡ್ಕೊಂಡಿದ್ದೀವಿ. ಇದೆಲ್ಲ ಕೂಡ ಈ 5 ಕಾರುಗಳದ್ದು ಮಾಲೀಕರು ಕೂಡ ಇಲ್ಲೇ ವಾಸವಾಗಿರೋರಂಥವ್ರು. ಇವರು ತೆರಿಗೆ ವಂಚನೆ ಮಾಡೋಕ್ಕೋಸ್ಕರ ಹೊರ ರಾಜ್ಯದಲ್ಲಿ ಗಾಡಿಯನ್ನು ನೋಂದಣಿ ಮಾಡಿ ಇಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ವಿಶೇಷ ತಂಡದ ಜೊತೆಗೆ ಕೂಡಿ ನಾವುಗಳು ಎಲ್ಲ ಕೂಡ ಒಟ್ಟು 5 ವಾಹನಗಳನ್ನು ನಾವು ವಶಪಡಿಸ್ಕೊಂಡಿದ್ದೀವಿ. 5 ವಶಪಡಿಸ್ಕೊಂಡು 1 ವಾಹನವನ್ನು ಈಗ ಆಲ್ರೆಡಿ ನಾವು ಪೊಲೀಸ್ ಸ್ಟೇಷನಲ್ಲಿ ನಾವು ಹ್ಯಾಂಡ್ ಓವರ್ ಮಾಡಿದ್ದೀವಿ. ಉಳಿದಂಥ 4 ಗಾಡಿಗಳು ನಮ್ಮ ಕಚೇರಿ ಆವರಣದಲ್ಲಿದೆ. ಇದರಿಂದ ಈ ಒಟ್ಟು 2 ಗಾಡಿಗಳು ಇವಾಗ ತೆರಿಗೆ ಪಾವತಿ ಮಾಡಿ ಬಿಡುಗಡೆಗೊಳಿಸ್ತಾ ಇದ್ದಾರೆ. ಇದರಿಂದ ಒಟ್ಟು 1,50,00,000 ಲಕ್ಷದಷ್ಟು ನಮಗೆ ತೆರಿಗೆ ಬಂದಿದೆ ಬೆಳಗಿಂದ. ಇನ್ನು ಉಳಿದಂಥ 2 ಕಾರುಗಳಿಂದ ಅದರಿಂದ ನಮಗೆ ತೆರಿಗೆ ಬರಬೇಕು. ಈ ತೆರಿಗೆಯನ್ನು ನಾವು ಪಡೆದ ನಂತರ ನಾವು ಗಾಡಿನ ನಾವು ಬಿಡುಗಡೆಗೊಳಿಸ್ತೀವಿ. ಇದು ಪ್ರತಿನಿತ್ಯ ಈ ಕಾರ್ಯಾಚರಣೆ ಮುಂದುವರ್ತಾ ಇದೆ. ಎಲ್ಲ ಮಾಲೀಕರು ಕೂಡ ತೆರಿಗೆ ವಂಚನೆ ಮಾಡೋಕ್ಕೋಸ್ಕರ ನೀವು ಹೊರಗಡೆ ನೋಂದಣಿ ಮಾಡಿ ಇಲ್ಲಿ ಆಚರಣೆ ಮಾಡಿದ ಕಾನೂನು ಪ್ರಕಾರ ತಪ್ಪು. ಹಾಗಾಗಿ ನೀವು ಈ ರಾಜ್ಯದಲ್ಲಿ ವಾಸ ಮಾಡ್ತಾ ಇರೋದನ್ನು ನೀವು ಇಲ್ಲೇ ನೀವು ವಾಹನಗಳನ್ನು ನೋಂದಣಿ ಮಾಡಿ ತೆರಿಗೆಯನ್ನು ನೀವು ಕಟ್ಟಿ. ಈ ತೆರಿಗೆ ವಂಚಕರಿಗೆ ನಾವು ಇಲಾಖೆಯ ಹಾಗಾಗಿ ಪ್ರತಿನಿತ್ಯ ಈ ಕಾರ್ಯಾಚರಣೆ ಮಾಡಿ ನಾವು ತೆರಿಗೆನ ವಸೂಲಿ ಮಾಡ್ತೀವಿ. ಇದೊಂದು ಎಚ್ಚರಿಕೆ ಗಂಟೆ ಆಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹೊರ ರಾಜ್ಯದಿಂದ ಕಾರನ್ನು ಖರೀದಿ ಮಾಡಿದ್ರು ಸಹ 1 ವರ್ಷಗಳ ಕಾಲ ಒಂದು ಅವಕಾಶ ಇರುತ್ತೆ ಅದನ್ನ ಬದಲಾಯಿಸಿಕೊಳ್ಳಲಿಕ್ಕೆ. ಸೊ ಆ ಸಮಯದಲ್ಲೂ ಬದಲಾಯಿಸಿಕೊಳ್ಳದೆ ಉದ್ದೇಶಪೂರ್ವಕವಾಗಿ ಈ ರೀತಿ ತೆರಿಗೆ ವಂಚಿಸೋದಾ ಏನು ಅಂತ ಉದ್ದೇಶಪೂರ್ವಕವಾಗಿ ಮಾಡ್ತಾ ಇರೋದು ಅಂತ ಗೊತ್ತಾಗ್ತಾ ಇದೆ ನಮಗೆ. ಅದಕ್ಕೆ ನಾವು ಮಾಲೀಕರಿಗೆ ಹೇಳ್ತೀವಿ, ನೀವು ಇಲ್ಲೇ ರಿಜಿಸ್ಟರ್ ಮಾಡಿ ವೆಹಿಕಲ್ನ. ಅಕಸ್ಮಾತ್ ಹೊರಗಡೆ ರಿಜಿಸ್ಟರ್ ಮಾಡಿದ್ರು ಕೂಡ ಇಲ್ಲಿಗೆ ಬಂದ ತಕ್ಷಣ 12 ತಿಂಗಳು ಅಷ್ಟೇ ನಿಮಗೆ ಓಡಿಸೋಕ್ಕೆ ಕಾಲಾವಕಾಶ ಇರೋದು ನಮ್ಮ ಕಾಯ್ದೆ ಪ್ರಕಾರ. 12 ತಿಂಗಳು ಆದ ತಕ್ಷಣ ನೀವು ಇಲ್ಲಿ ಅದನ್ನು ತೆರಿಗೆ ಪಾವತಿಸಿ ರಿಅಸೈನ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ನಾನು. ಈ ಕಾರ್ಯಾಚರಣೆಯಲ್ಲಿ ಯಾವ್ಯಾವ ಐಷಾರಾಮಿ ಕಾರುಗಳನ್ನು ವಶಕ್ಕೆ ಪಡ್ಕೊಂಡಿದ್ದೀರಾ? ಈಗಾಗಲೇ ನಾವು ಬೆಂಜು 2 ಬೆಂಜು ಮತ್ತು 1 ರೋಲ್ಸ್ ರಾಯಿ ಮತ್ತು ಮಸ್ಟ್ಯೂಮ್ ಕಾರು ಮತ್ತು ಇದೊಂದು ಆಡಿ ಕಾರು ಮತ್ತು ಫೆರಾರಿ
ಇಷ್ಟು ಗಾಡಿಗಳನ್ನ ವಶಪಡಿಸಿಕೊಂಡಿದ್ದೀವಿ ನಾವು. ಈ ಕಾರ್ಯಾಚರಣೆ ಮುಂದುವರಿಯುತ್ತದೆ. ತೆರಿಗೆ ವಂಚಕರಿಗೆ ಇದೊಂದು ದೊಡ್ಡ ಎಚ್ಚರಿಕೆ ಗಂಟೆನೇ ಆಗಿದೆ. ಹಾಗಾಗಿ ಕೂಡ ಸರ್ಕಾರಕ್ಕೆ ಬರಬಾದಂಥ ತೆರಿನ ನೀವು ವಂಚನೆ ಮಾಡಬೇಡಿ ಅಂತ ನಾನು ಅವರಿಗೆ ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಅವರಿಗೆ ಇದು ಪ್ರಾದೇಶಿಕ ಆಯುಕ್ತರಾದ ರಾಮಚಂದ್ರ ಅವರ ಸ್ಪಷ್ಟವಾದಂತಹ ಮಾತುಗಳು. ತೆರಿಗೆ ವಂಚನೆ ಮಾಡಿ ಏನು ವಾಹನವನ್ನು ಚಲಾಯಿಸ್ತಾ ಇದ್ದಾರೆ ಅವರೆಲ್ಲರಿಗೂ ಇದು ಎಚ್ಚರಿಕೆಯ ಗಂಟೆ. ಕೋಟ್ಯಾಂತರ ರೂಪಾಯಿ ಏನು ತೆರಿಗೆಯನ್ನು ಬಾಕಿ ಇಟ್ಟಿದ್ರು ಅದರಲ್ಲಿ ಈಗಾಗಲೇ 1.5 ಕೋಟಿ ಹಣವನ್ನು ತೆರಿಗೆ ರೂಪವಾಗಿ ನಾವು RTO ಕಚೇರಿಗೆ ಪಡೆದುಕೊಂಡಿದ್ದೇವೆ. ಉಳಿದಂತಹ ವಾಹನಗಳಿಂದಲೂ ಸಹ ನಾವು ವಸೂಲಿಯನ್ನು ಮಾಡ್ತೇವೆ ಮತ್ತು ಮುಂದೆಯೂ ಕಾರ್ಯಾಚರಣೆ ಮುಂದುವರಿಯುತ್ತೆ ಅನ್ನೋ ಒಂದು ಎಚ್ಚರಿಕೆಯನ್ನು ನೀಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಘು ಜೊತೆ ರಾಮ್, TV9 ಮೈಸೂರು.